ನಿನ್ನೆ ಬಂದು ವೈಸ್ ಪ್ರೆಸಿಡೆಂಟ್ ಸಾಹೇಬ್ರು ಮಾತನಾಡಿ ಹೋದ್ರು, ಅದ್ರ ಬಗ್ಗೆ ನಾನು ಟೀಕೆ ಮಾಡಕ್ಕೆ ಹೋಗೋದಿಲ್ಲ. ಆದರೆ ಅಲ್ಲಿ ಮಾತನಾಡ್ತಕ್ಕಂಥದ್ದು ಕೇವಲ ರಾಜಕೀಯ ಬಿಟ್ಟರೆ ಅಥವಾ ಮೋದಿ ಸಾಹೇಬ್ರನ್ನೊಬ್ಬರು ಏನು ಅವ್ರು ಹೇಳಿರ್ತಕ್ಕಂಥದ್ದು, ನಾವು 40 ವರ್ಷದ ಕಾಲದಿಂದ ಇವತ್ತಿಂತ ಒಂದು ಬದಲಾವಣೆ ನೋಡಿಲ್ಲ, ಇವತ್ತು ಬದಲಾವಣೆ ನೋಡ್ತಾ ಇದ್ದೀವಿ ಅಂದ್ರೆ ಏನು ಅರ್ಥ? ಈ ರೀತಿ ಯಾಕೆ ಸುಳ್ಳಿನ ಆಶ್ವಾಸನೆಗಳು ಈ ರೀತಿ ಯಾಕೆ ಸುಳ್ಳು ಹೇಳಿ ಹೋಗ್ತಾರೆ ಅನ್ನೋದು ನಮ್ಮ ವಾದ. ನಾವು ಟೀಕೆ ಮಾಡ್ತಾ ಇಲ್ಲ ವೈಯಕ್ತಿಕವಾಗಿ, ಆದರೆ ತಾವು ಕೂಡ ಅಲ್ಲಿದ್ರಿ. ಅದಕ್ಕಾಗಿ ನಾನು ಸಮರ್ಪಕವಾಗಿ ಈ ಪ್ರಶ್ನೆಗಳನ್ನ ಅವ್ರನ್ನ ಕೇಳಬೇಕು. ಕಳೆದ 11 ವರ್ಷದಲ್ಲಿ ಇವತ್ತು ಯಾವ ಸಂಸ್ಥೆಗಳು ಆಯಿತು, ಇವತ್ತು ಯಾವುದು ವಾಟರ್ ಪ್ರಾಜೆಕ್ಟ್ ಮೇಲಿದೆ ಕೇಳಿ ನೋಡ್ರಿ. ಇವತ್ತು ಚೈನಾದಲ್ಲಿ 3 ಗಾರ್ಜಿಯಸ್ ಡ್ಯಾಮ್ ಅಂತ ಮಾಡಿದ್ದಾರೆ. ನೀವು ಅದ್ರ ಬಗ್ಗೆ ಕೇಳಬೇಕು. ಇವರೆಲ್ಲದಕ್ಕೂ ಬೇರೆ ಬೇರೆ ದೇಶನ ಹೋಲಿಕೆ ಮಾಡ್ಕೊಂಡು ನೋಡ್ತಾರೆ, ಚೈನಾಗೆ ಯಾಕೆ ಹೋಲಿಕೆ ಮಾಡ್ಕೊಂಡು ನೋಡಂಗಿಲ್ಲ? ಇವತ್ತು PhDಗಳು ಈ ದೇಶದಲ್ಲಿ ಎಷ್ಟು ಸಬ್ಮಿಟ್ ಆಗಿದ್ದಾವೆ, ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ, ಯಾವ್ಯಾವ ಇನ್ಸ್ಟಿಟ್ಯೂಷನ್ಸ್ಗಳು ಇದು ಯುವಕರಿಗೆ ಅನುಕೂಲ ಆಗ್ತಕ್ಕಂಥ ಮಾಡಿದ್ದಾರೆ, ಯಾವುದು ಇರಿಗೇಷನ್ ಪ್ರಾಜೆಕ್ಟ್ ಯಾವ್ದನ್ನ ಮಾಡಿದ್ದಾರೆ ಸ್ವಾಮಿ? ಕಳೆದ 11 ವರ್ಷದಲ್ಲಿ ಯಾವ್ದನ್ನ ಇರಿಗೇಷನ್ ಪ್ರಾಜೆಕ್ಟ್ ಆಗಿದೆಯಾ? ಏನು ಬರೋದು ಸುಮ್ಮನೆ ಒಂದು ಏನೈತೆ ಮಾಧ್ಯಮಕ್ಕೆ ಸುಳ್ಳು ಹೇಳೋದು ಹೋಗೋದು, ಒಂದು ಉತ್ತರಕ್ಕೆ ಸಿಗೋದಿಲ್ಲ. ಯಾವ್ದನ್ನ ಉತ್ತರ ಕೇಳಕ್ ಹೋದ್ರೆ ನೀವು ಯಾವ್ದನ್ನ ಮಾಧ್ಯಮದವರು ಕಾಂಗ್ರೆಸ್ ಬೈಯೋದು ಹೋಗೋದು. ನೀವು ಯಾವುದೇ ಒಂದು ಉತ್ತರ ಸಮರ್ಪಕವಾಗಿ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲಾರಂಗೆ ಆರ್ಕೆ ಉತ್ತರ ಕೊಡೋದು ಹೋಗೋದು. ಕೇಳಿ ಯಾಕೆ ಸರ್ ಇವತ್ತು $56 ಡಾಲರ್ ಇವತ್ತು $86 ಆಗಿದೆ, ಉತ್ತರ ಕೊಡ್ತಾರ? ಏನ್ರಿ ಭಾಳ 10 ವರ್ಷದಿಂದ ಭಾಳ ಈ ದೇಶ ಮುಂದೆ ವರ್ದಿದೆ ಅಂತ ಹೇಳ್ತಾರೆ. ಈ ದೇಶದ ಸಾಲ ಬಗ್ಗೆ ಮಾತನಾಡ್ತಾರಾ? ಇನ್ಫ್ಲೇಷನ್ ಬಗ್ಗೆ ಮಾತನಾಡ್ತಾರಾ? ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತನಾಡ್ತಾರಾ? ಯಾವ ಚರ್ಚೆದ ಬಗ್ಗೆ ಇವತ್ತು ಮಾತನಾಡ್ತಾರೆ ಬಿಜೆಪಿ ಅವರು? ಇವತ್ತು 50% ಅಷ್ಟು ಈ ದೇಶದ ಆಸ್ತಿ ವೆಲ್ತ್ನ ಕೇವಲ 1% ಇರ್ತಕ್ಕಂಥ ಉದ್ಯಮದಾರರಲ್ಲಿದೆ ಅಂತಂದ್ರೆ ಈ ದೇಶ ಯಾವ ಪರಿಸ್ಥಿತಿಯಲ್ಲಿ ಯೋಚನೆ ಮಾಡಿ ನೋಡ್ರಿ. ಇವತ್ತು ನರೇಗಾಗೆ ದುಡ್ಡು ಜಾಸ್ತಿ ಕೊಡ್ತಾ ಇಲ್ಲ, ಎಜುಕೇಶನ್ಗೆ ದುಡ್ಡು ಜಾಸ್ತಿ ಇಲ್ಲ. ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ನರೇಗಾಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ, ಎಜುಕೇಶನ್ಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರೆ ಕೇಳಿ ನೋಡ್ರಿ. ಇದರ ಬಗ್ಗೆ ಪಾಲಿಸಿ ಮೇಕಿಂಗ್ ಅಲ್ಲಿ ಇದ್ರ ಬಗ್ಗೆ ಚರ್ಚೆ ಮಾಡಿದ್ರೆ ವಿ ಆರ್ ರೆಡಿ ಟು ಹ್ಯಾವ್ ಅ ಡಿಸ್ಕಷನ್ ಅಂಡ್ ಡಿಬೇಟ್. ಇಂಥವು ಯಾವ ಚರ್ಚೆ ಮಾಡೋಂಗಿಲ್ಲ. ಅವ್ರಿಗೆ ಅನುಕೂಲ ಆದಂಥ ವಾತಾವರಣನ ಜನಕ್ಕೆ ಕರೆಸೋದು, ಜನಕ್ಕೆ ಸುಳ್ಳು ಮಾಹಿತಿ ಕೊಟ್ಟು ಹೋಗ್ಬಿಡೋದು. ಇವತ್ತು ಈ ದೇಶದಲ್ಲಿ ಕ್ರೈಮ್ ರೇಟ್ ಎಷ್ಟು ಜಾಸ್ತಿ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿನೂ ಇಲ್ಲ. ನಾನು ನಿಮಗೆ ಬಹಳ ಸಲ ಹೇಳಿದ್ದೀನಿ, ನ್ಯಾಷನಲ್ ಕ್ರೈಮ್ ರಿಪೋರ್ಟ್ NCRB ರಿಪೋರ್ಟ್ ಇವತ್ತು ತೋರಿಸ್ತಾರೆ 2018 ಲಾಸ್ಟ್ ಇದೆ, ಆ ವೆಬ್ಸೈಟ್ ಕ್ಲೋಸ್ ಆಗೋಗ್ಬಿಟ್ಟಿದೆ. ದಯಮಾಡಿ ಇಂಥ ಪ್ರಶ್ನೆಗಳನ್ನ, ಮೂಲಭೂತ ಪ್ರಶ್ನೆಗಳನ್ನ ಇದ್ರ ಬಗ್ಗೆನೇ ಅವೇರ್ನೆಸ್ ಕೊಡ್ಲಿಕ್ಕೆ ನಮ್ಮ ಗಾಂಧಿ ಭಾರತ್ ಹಾಗೂ ಜೈ ಭೀಮನ ಈ ಕಾನ್ಸೆಪ್ಟ್ನಲ್ಲಿ ನಾವು 21ನೇ ತಾರೀಕು ನಮ್ಮ ಸನ್ಮಾನ್ಯ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ಸುರ್ಜೇವಾಲಾ ಸಾಹೇಬರು, ಆಮೇಲೆ DK ಶಿವಕುಮಾರ್ ಸಾಹೇಬರು ಬರ್ತಾ ಇದ್ದಾರೆ. ಅಲ್ಲಿ ಆ ಕಾರ್ಯಕ್ರಮದಲ್ಲಿ ರಾಹುಲ್ ಗಾಂಧಿ ಅವರು ಭಾಗಿಯಾಗ್ತಾರೆ, AICC ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಭಾಗಿಯಾಗ್ತಾರೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಜೊತೆಗೆ ಇಡೀ ದೇಶದ್ದಕ್ಕೂ ನಮ್ಮಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ನಾಯಕರು ಬಂದು ಆ ಕಾರ್ಯಕ್ರಮ ಮುಖಾಂತರ ಜನಕ್ಕೆ ಇದ್ರ ಬಗ್ಗೆ ಮಾಹಿತಿ ನೀಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದೀವಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ.